ಯಾರಿಗೆ ತಾನೇ ದೋಸೆ ಇಡ್ಲಿ ಇಷ್ಟ ಆಗಲ್ಲ ಹೇಳಿ. ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಸಹ ತುಂಬಾನೇ ಇಷ್ಟಪಟ್ಟು ದೋಸೆ ಇಡ್ಲಿಗಳನ್ನ ತಿಂತಾರೆ. ಇದನ್ನ ನೀವು ಚಳಿಗಾಲದಲ್ಲಿ ಉದ್ಗಿಲ್ಲ ಅಂತಂದ್ರೆ ನೀವು ದೋಸೆಯನ್ನ ಅಥವಾ ಇಡ್ಲಿಯನ್ನ ಮಾಡೋಕೆ ಟೇಸ್ಟ್ ಇರೋದಿಲ್ಲ. ಇದನ್ನ ಯಾವ ರೀತಿಯಾಗಿ ಚಳಿಗಾಲದಲ್ಲಿ ಕೆಲವೊಂದು ಟಿಪ್ಸ್ ಮೂಲಕ ಈ ಇಡ್ಲಿ ಬ್ಯಾಟರ್ ಮತ್ತೆ ದೋಸೆ ಬ್ಯಾಟರ್ ಅನ್ನ ಉದುಗಿಸ್ಬೋದು ಅಂತ ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ. ತುಂಬಾನೇ ಚೆನ್ನಾಗಿ ಬರ್ತವೆ ನೋಡಿ. ನೀವು ಎಷ್ಟು ಚೆನ್ನಾಗಿ ಹಿಟ್ಟು ಉದುಗುತ್ತೆ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬರ್ತವೆ ಇಡ್ಲಿ ಮತ್ತೆ ದೋಸೆನೂ ಸಹ ತಿನ್ಲಿಕ್ಕೆ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ. ಬನ್ನಿ ನೋಡೋಣ, ಕೆಲವೊಂದು ಟಿಪ್ಸ್ ಅನ್ನ ಹೇಳ್ಕೊಡ್ತೀನಿ. ಸಾಮಾನ್ಯವಾಗಿ ನಾವು ಹಿಟ್ಟನ್ನ ರುಬ್ಬಿದ ತಕ್ಷಣ ಒಂದು 8 ರಿಂದ 12 ಗಂಟೆಗಳ ಕಾಲ ಹೊರಗಡೆ ಇಟ್ಟ ತಕ್ಷಣ ನಮ್ಗೆ ಹಿಟ್ಟು ಉದುಗು ಬರುತ್ತೆ. ಆದ್ರೆ ಈ ಚಳಿಗಾಲದಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಕೆಲವು ನಿಮಿಷಗಳ ಕಾಲ ಸ್ಟವ್ ಅನ್ನ ಆನ್ ಮಾಡಿ ಒಂದು 10 ನಿಮಿಷ ಬಿಟ್ಟು ಆಫ್ ಮಾಡಿ ನಂತರ ಆ ಬೆಚ್ಚಗಿರುವಂತಹ ಸ್ಟವ್ ಮೇಲೆ ನಾವು ಹಿಟ್ಟನ್ನ ಇಟ್ಟಾಗ್ಲೂ ಸಹ ನಮ್ಗೆ ಹಿಟ್ಟು ಉದುಗುವಂತ ಸಾಧ್ಯತೆ ಇರುತ್ತದೆ. ಬಿಸಿ ಇರಬೇಕು, ಒಟ್ಟಿನಲ್ಲಿ ನಿಮ್ಗೆ ಬೆಚ್ಚಗಿನ ವಾತಾವರಣ ಇರಬೇಕಾಗುತ್ತೆ. ಮತ್ತೆ ನೀವು ಬಳಸುವಂತ ಕಂಟೈನರ್ ಸಹ ನೀವು ಹಿಟ್ಟನ್ನ ಉದುಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳಬಹುದು. ಅದಲ್ಲದೆ ನೀವು ದೋಸೆ ಇಡ್ಲಿ ಹಿಟ್ಟಿಗೆ ಕಡಲೆಬೇಳೆ ಅಕ್ಕಿ ನೆನೆಸುವಾಗ 1 ಚಮಚ ಮೆಂತ್ಯ ಹಾಕೋಬೇಕಾಗುತ್ತೆ. ಅವುಗಳೊಂದಿಗೆ ಹಿಟ್ಟು ರುಬ್ಬಿದರೆ ರುಚಿ ಹೆಚ್ಚುವುದಲ್ಲದೆ ಹಿಟ್ಟು ಬೇಗ ಉದುಗುತ್ತದೆ. ಮತ್ತೊಂದು ಟಿಪ್ ಏನಪ್ಪಾ ಅಂದ್ರೆ ನೀವು ಇಡ್ಲಿ ದೋಸೆಗೆ ಅಕ್ಕಿ ಕಡಲೆಬೇಳೆ ರುಬ್ಬುವಾಗ ಈ ಬಿಸಿ ನೀರನ್ನ ಬಳಸಿ. ಇದು ಉದುಗುವ ಪ್ರಕ್ರಿಯೆಯನ್ನ ಬೇಗ ಮಾಡುತ್ತದೆ. ಹಾಗಾಗಿ ಚಳಿಗಾಲದಲ್ಲಿ ನೀವು ಸ್ವಲ್ಪ ಬಿಸಿ ನೀರನ್ನ ಹಾಕೊಂಡು ರುಬ್ಬಿ, ಇದರಿಂದ ಹಿಟ್ಟು ಬೇಗನೆ ಹುದುಗಿ ಬರುತ್ತದೆ. ಮತ್ತೊಂದು ಟಿಪ್ ಏನಪ್ಪಾ ಅಂದ್ರೆ ನೀವು ಹಿಟ್ಟನ್ನ ಯಾವಾಗಲೂ ಕೈಯಿಂದ ಕಳಿಸ್ಬೇಕಾಗುತ್ತೆ. ಅಂದ್ರೆ ನೀವು ಹಿಟ್ಟು ರುಬ್ಬಿದ ನಂತರ ಸ್ವಚ್ಛವಾದ ಕೈಗಳಿಂದ ಚೆನ್ನಾಗಿ ಕಲಸಿ. ಕೈಗಳ ಉಷ್ಣತೆ ಬ್ಯಾಕ್ಟೀರಿಯಾ ಉದುಗುವ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ. ಅಂದ್ರೆ ನಮ್ಮ ಕೈನಲ್ಲಿ ಉಷ್ಣತೆ ಇರುತ್ತಲ್ಲ, ಅದರಿಂದನೂ ಸಹ ನಮ್ಗೆ ಹಿಟ್ಟು ಬೇಗನೆ ಉದುಗುವಂತಹ ಚಾನ್ಸಸ್ ಇರುತ್ತದೆ. ಅದಲ್ಲದೆ ನಾವು ಹಿಟ್ಟನ್ನ ಮೊದಲೇ ಹೇಳಿದಾಗೆ ಬೆಚ್ಚಗಿನ ವಾತಾವರಣದಲ್ಲಿ ಇರಬೇಕಾಗುತ್ತೆ. ನೀವು ಸ್ಟವ್ ಅನ್ನ ಆನ್ ಮಾಡಿ ಆಫ್ ಮಾಡಿ ಸಹ ಇಡಬಹುದು. ಅಥವಾ ನಿಮ್ಮ ಮನೆಯಲ್ಲಿ ಓವನ್ ಇದ್ರೆ ಓವನ್ ಅನ್ನು ಸಹ ಒಂದು 10 ನಿಮಿಷ ಬಿಸಿ ಮಾಡಿ ಓವನ್ ಅನ್ನ ಆಫ್ ಮಾಡಿ ಅದರಲ್ಲೂ ಸಹ ನೀವು ಹಿಟ್ಟಿನ ಪಾತ್ರೆಯನ್ನ ಇಡಬಹುದು. ನಂತರ ನೀವು ಥರ್ಮಲ್ ಬ್ಯಾಗ್ ಅನ್ನ ಬಳಸಬೇಕಾಗುತ್ತೆ. ಈ ಚಳಿಗಾಲದಲ್ಲಿ ಹಿಟ್ಟಿನ ಪಾತ್ರೆಯನ್ನು ದಪ್ಪ ಬಿಸಿ ಟವಲ್ ಮತ್ತು ಥರ್ಮಲ್ ಬ್ಯಾಗ್ ನಲ್ಲಿ ಸುತ್ತಿ ಇಟ್ರೆ ಇದನ್ನು ಸಹ ಹಿಟ್ಟು ಬೇಗನೆ ಉದುಗಿ ಬರುತ್ತದೆ. ಇದನ್ನು ಸಹ ಒಮ್ಮೆ ಟ್ರೈ ಮಾಡಿ, ನಿಜವಾಗ್ಲೂ ಸಹ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದಲ್ಲದೆ ನೀವು ದೋಸೆ ಇಡ್ಲಿ ಹಿಟ್ಟನ್ನ ರುಬ್ಬಿದ ನಂತರ ಅದಕ್ಕೆ 1 ಚಿಟಿಕೆ ಸಕ್ಕರೆಯನ್ನ ಹಾಕಿ ಇಡೋದ್ರಿಂದ ನಿಮ್ಗೆ 8 ರಿಂದ 10 ಗಂಟೆ ಒಳಗಡೆ ಹಿಟ್ಟು ಉದುಗಿ ಬರುತ್ತದೆ. ಮತ್ತೆ ನಿಮ್ಗೆ ಹಿಟ್ಟು ಸಹ ರೆಡಿ ಆಗುತ್ತೆ. ದೋಸೆ ಇಡ್ಲಿ ಏನಾದ್ರೂ ಮಾಡ್ಕೊಂಡು ತಿನ್ನಬಹುದು. ಮತ್ತೊಂದು ಟಿಪ್ ಏನಪ್ಪಾ ಅಂತಂದ್ರೆ ಒಂದು ಅರ್ಧ ಈರುಳ್ಳಿ ಅಥವಾ ಒಂದು 1/4 ಭಾಗದಷ್ಟು ಈರುಳ್ಳಿಯನ್ನ ನೀವು ಹಿಟ್ಟನ್ನ ರುಬ್ಬಿದ ತಕ್ಷಣ ಅದಕ್ಕೆ ಹಾಕೋದ್ರಿಂದ ಅದು ಸಹ ನಿಮಗೆ ಉದುಗುವ ಪ್ರಕ್ರಿಯೆಯನ್ನ ವೇಗಗೊಳಿಸುತ್ತೆ. ಅದು ಉದುಗಿದ ನಂತರ ನೀವು ಈರುಳ್ಳಿಯನ್ನ ತೆಗೆದು ಬಿಸಾಕಬಹುದು. ಇದನ್ನು ಸಹ ಒಮ್ಮೆ ಟ್ರೈ ಮಾಡಿ, ಬಹಳ ಚೆನ್ನಾಗಿ ಉದುಗಿ ಬರುತ್ತೆ. ನಾನೀಗ ತಿಳಿಸಿರುವಂತಹ ಎಲ್ಲಾ ಟಿಪ್ಸ್ಗಳು ಸಹ ಖಂಡಿತವಾಗಿ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಎಸ್ಪೆಷಲಿ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ನಿಮ್ಗೆ ಟಿಪ್ಸ್ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.